ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತ ಅವರ ಆತ್ಮೀಯರೇ. ಮೊಡ ದೊಡ್ಡ ಶಬ್ದ ಮಾಡಿದ. ಹೆಚ್ಚು ಕಡಿಮೆ ಇಡೀ ಪ್ರಕಾರ ನಮ್ಮ ಸಿದ್ದರಾಮಯ್ಯನವರು ಅಪರಾಧಿ, ಎರಡು ಮಾತಿಲ್ಲ. ಆ ಪ್ರಮಾಣದಲ್ಲಿ ಅವರು ದಾಳಿ ನಡೆಸಿದ್ದಾರೆ. ಅದೇ ಕಾಲಕ್ಕೆ ಲೋಕಾಯುಕ್ತರು ತನಿಖೆ ನಡೆಸಿ ಉದೀಶ್ ಅನ್ನುವಂಥ SP ಅವರು ಏನಿಲ್ಲ ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರದ್ದೇನಿಲ್ಲ ಪ್ರಭಾವ ಬೀರಿಲ್ಲ ಅನ್ನುವಂಥ ರಿಪೋರ್ಟ್ ಮಾಡಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇದು ಬಹಳ ಮೂಲದ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಧಿಕಾರಿಗಳು ತಾವ ಸ್ವಪ್ರೇರಿತರಾಗಿ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯದನಾ ಅನ್ನುವಂಥದ್ದು. ಅದನ್ನು ನಮ್ಮ ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಈಗ ಇಡೀ ಕಲ್ಪಿಟ್ಟಪ್ಪ ಅವ್ರು ತಪ್ಪಿತಸ್ಥರತೆ ಪ್ರೂವ್ ಮಾಡ್ಲಿಕ್ಕತ್ತದ, ಆಸ್ತಿಗಳನ್ನ ಕಸ್ಕೊಂಡದ. ಆದರೆ ಇದು ನಮ್ಮ ಸಿದ್ದರಾಮಯ್ಯನ ಉಳಿಸೋ ಪ್ರಯತ್ನ, ಈ ಕೇಸ್ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಂತೇಳಿ ಲೋಕಾಯುಕ್ತ ಮೇಲೆ ವಾಗ್ದಾಳಿ ನಡೆಸಿದಾರೆ. ಇಲ್ಲಿ ಯಾರು ಕರೆ ಯಾರು ಸುಳ್ಳ? ಸಿದ್ದರಾಮಯ್ಯರ ಪರವಾಗಿ ಬಂದಂತಹ ಅಧಿಕಾರಿಗಳ ವಿರೋಧವಾಗಿ ಬಂದಂತಹ ಲೋಕಾಯುಕ್ತರ ಅಭಿಪ್ರಾಯನೋ ಅಥವಾ ಇಡೀ ಸಿದ್ದರಾಮಯ್ಯರ ವಿರೋಧವಾಗಿ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ 142 ಸ್ಥಿರಾಸ್ತಿಗಳು ಮುಟ್ಟುಗಳು ಹಾಕಿದ ಮತ್ತು ಅದರ ಜೋಡಿ 631 ನಿವೇಶನಗಳ ಮಾಹಿತಿಯನ್ನು ನೀಡುವಂತೆ ಮುಡಾಕ್ ಪತ್ರ ಬರೋದು. 621 ನಿವೇಶನಗಳ 631 ನಿವೇಶನಗಳ ಮಾಹಿತಿ ನೀಡುವಂತೆ ಕೋರಿದ. ಇದನ್ನು ನೋಡಿದ್ರಂದ್ರೆ ಇವರು ಅಪರಾಧಿಪ್ಪ, ಅವರು ಇವರು ಒಬ್ಬರು, ಎಲ್ಲರೂ ಅಪರಾಧಿ, ಅವರು ಇವರು ಅಂತೇಳಿ ಯಾರಾದರೂ ಹೇಳ್ತಾರೆ. ಇದನ್ನು ಇಲ್ಲೇ ನಾವು ಇದನ್ನು ಎರಡೂ ಬದಿಗಿಟ್ಟೆ ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಹೌದು ಇಡಿ ಇದ್ದಿದ್ದು ಇದರಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಬರ್ತದ ಅನ್ನೋದು ಮೊದಲೇ ಪ್ರಶ್ನೆ ಇದೆ. ಯಾಕಂದ್ರೆ ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ಅದಕ್ಕಿದ್ದಂಥ ಕೆಲಸ ಅದು. ಈ ಭೂಮಿ ಬಗ್ಗೆ ಇವ್ರದ್ದೇನು ಕೆಲಸ ಅಂದ್ರೆ, ಕೇವಲ ಇಲ್ಲಿಯ ಮುಖ್ಯಮಂತ್ರಿಗೆ ತೊಂದರೆ ಕೊಡಬೇಕು, ಇಲ್ಲಿ ಆಡಳಿತ ತೊಂದರೆ ಕೊಡಬೇಕು ಉದ್ದೇಶ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಅದೇ ಕಾಲಕ್ಕೆ BJPಯವರು ಇಲ್ಲ ಲೋಕಾಯುಕ್ತ ಮೂಲಕ ಇದ್ರ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ತಪ್ಪಿತಸ್ಥರದಾರ 50-50 14 ನಿಮಿಷ ಹೊಡೆದಾರ. ಅವರು ಹೆಂಡತಿಯವ್ರನ್ನ ಮುಂದಿಟ್ಟುಕೊಂಡು ಇದ್ರಿಗೆ ನಡೆದ ಗಾಲ ಮೇಲೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಇನ್ನುಳಿದರಾಗಿರ್ಬೋದು, ಎಲ್ಲರೂ ಇದು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ CBI ಕೊಡ್ರಿ, ED ಕೊಡ್ರಿ ಅಂತ ಅವರು ಕರ್ನಾಟಕ ಸರ್ಕಾರ ಇದಿಲ್ಲ ನಾವು ಲೋಕಾಯುಕ್ತ ಕೊಡ್ತೀವಿ ಅಂತ ಇವರು ಇಬ್ಬರು ಏನಾಗಿದೆಪ್ಪ ಅಂದರೆ ಇವತ್ತು ನ್ಯಾಯ ಅನ್ನೋದು ಸತ್ತು ಹೋಗ್ಬಿಟ್ಟದಂತ. ಈಗ ನಾವು ಸಹಜವಾಗಿ ವಿಚಾರ ಮಾಡುವಂಥದ್ದು ಏನಪ್ಪ, ಸಿದ್ದರಾಮಯ್ಯರ ಈ ಒಂದು ನಿವೇಶನ ಕೊಟ್ಟರಲ್ಲ ಇವರು ಅಧಿಕಾರಿಗಳು, ತಾವು ಸ್ವಪ್ರೇರಣೆ ಕೊಟ್ರ, ಯಾವುದೇ ಪ್ರಭಾವದ ಕೊಟ್ರ. ಯಾಕಂದ್ರೆ ಅಧಿಕಾರಿಗಳು ಸ್ವಭಾವ ನಮ್ಗೆ ಗೊತ್ತದ್ರಿ. ಯಾವುದೇ ಅಧಿಕಾರಿ ಇದ್ದರೂ ತನ್ನ ಮೇಲೆ ಕೇಸನ್ನು ಎತ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಭಾಳಷ್ಟು ಬುದ್ಧಿವಂತರು ಇರ್ತಾರೆ ಅವರು, ಅಧಿಕಾರಶಾಹಿ ವರ್ಗದವರು. ಅದ್ರ ಹಿಂದೆ ಯಾರಾದರೂ ಒಬ್ಬ ಗಟ್ಟಿಮುಟ್ಟು ಕೊಳ ಇದ್ರೆ ಮಾತ್ರ ಆ ಕೆಲಸ ಮಾಡ್ತಿರ್ತಾರೆ ಅವರು, ಇಲ್ಲಾಂದ್ರೆ ಇಲ್ಲ. ಸಣ್ಣ ಕೆಲಸ ಇದ್ದರು, ಆದಾಯ ಏನಿರ್ತದೆ ಇನ್ಕಮ್ ಸರ್ಟಿಫಿಕೇಟ್ ಅದು ಕೊಡಾಕ ಹಿಂದೆ ಮಾಡ್ತಾರೆ ಅವರು. ಇಂಥ ಪ್ರಸಂಗದಾಗ ಇಂಥ ದೊಡ್ಡ ಹಗರಣವನ್ನು ಅವ್ರು ತಾವು ಸ್ವಪ್ರೇರಿತವಾಗಿ ಮಾಡ್ತಾರೆ. ಅದಕ್ಕೇನೋ ಅವರು ಲೋಕಾಯುಕ್ತರು ಉದಾಹರಣೆ ಕೊಡೋದು ಹೋಗ್ತಾರೆ, ಹೆಂಗೆ ಮಾಡಿದ್ರು ಅದಕ್ಕೆ ಅವ್ರು ಹೇಳುವಂಥ ಒಂದು ವಾದ ಅದು. ಇಲ್ಲ ದುಡ್ಡು ಹೊಡ್ತಾರೆ ಎಲ್ಲ ಕಡೆ ಅದು ಮಾಡಿದಾರೆ, ಹಂಗಾರೆ ಸಿದ್ದರಾಮಯ್ಯ ದುಡ್ಡು ಹೊಡ್ತಾರೇನೋ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಸುಮ್ಮನೆ ಯಾಕೆ ಯಾರಿಗಾರು ಮಾಡುವಲ್ಲ, ಯಾರ್ದು ಭೂಮಿ ಯಾರ್ದು ಇದು ಯಾಕೆ ಮಾಡ್ತಾರೆ ಅಂದರೆ ಅದರಲ್ಲಿ ಅವರು ಒಂದಿಷ್ಟು ನಿವೇಶನ ಹೊಡೆದಾರ ಅಧಿಕಾರಿಗಳು ಎಲ್ಲರೂ ಕೂಡಿ ಮಾಡಿದಂಥ ಒಂದು ಹಗಲುದೊಡೆ ಅಂತೇಳಿ ಅನುಭವ ಇದನ್ನು ವಿಚಾರ ಮಾಡುವಂಥ ವಿಷಯ. ಯಾಕಪ್ಪ ಅಂತಂದ್ರೆ ಏನು ಕೆಸರೆ ಗ್ರಾಮ ಜಮೀನಿನ ಬಗ್ಗೆ ಶುರುವಾಗ್ಯದ ಇದು ಏನಪ್ಪ ಅಧಿಕಾರಿಗಳನ್ನು ಮಾಡಿದಂಥದ್ದು ಇದು ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಲೋಕಾಯುಕ್ತರು. ಯಾಕಪ್ಪ ಅಂದ್ರೆ ಮುಡ ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿದ ಜಮೀನಿನ ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳಿಂದ ಕರ್ತವ್ಯ ಲೋಪ ಆಗ್ಯದ. ಯಾರು ಮಾಡ್ಯಾರ ಅವರಿಂದ. ಯಾಕಂದ್ರೆ ಒಂದು ಕಡೆ ಜಾಗ ಅದ, ಇನ್ನೊಂದು ಕಡೆ ಎಲ್ಲೋ ನಿವೇಶನ ಕೊಡ್ತಾ ಇದ್ದಾರೆ, ಇದು ಒಂದು ಸಂಬಂಧ ಇಲ್ಲ, ಅದು ಮಾಡಿದ ಅಧಿಕಾರಿಗಳು ಅಂತೇಳಿ ಇದನ್ನು ಅಧಿಕಾರಿಗಳ ಮೇಲೆ ಜಾರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ದಾಖಲೆಯಲ್ಲಿ ಒಂದು ಜಮೀನಿದ್ರೆ ಇನ್ನೊಂದು ಕಡೆ ಏನಪ್ಪ ಆ ಜಮೀನು ಮತ್ತೊಂದು ಕಡೆ ಇರುವಂಥದ್ದು, ಇದು ಸಹಿತ ಅಧಿಕಾರಿಗಳು ಪರಿಗಣನೆ ಮಾಡಲಾರ್ದು ಕೊಟ್ಟಿದ್ದಾರೆ, ದಾಖಲೆ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಮುಡಾದಲ್ಲಿ ಈಗಾಗಲೇ ಅಭಿವೃದ್ಧಿಪಡಿಸಿರುವ ಜಮೀನನ್ನು ಕೃಷಿಯೇತರ ಬಳಕೆಗೆ ಮತ್ತು ಭೂ ಪರಿವರ್ತನೆ ಮಾಡುವ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ನಿಯಮಗೊಳಿಸಿದ ಉಲ್ಲಂಘನೆ ಮಾಡಿದ್ದಾರೆ. ಇದಕ್ಕೆ ಇಲ್ಲೆಲ್ಲಿ ಈ ಹಸ್ತ ನಮ್ಮ ಇವ್ರದ್ದು ಸಿದ್ದರಾಮಯ್ಯ ಕಾಣೋದಿಲ್ಲ, ಅವ್ರ ಅಧಿಕಾರಿಗಳು ಮಾಡಿದಾರಪ್ಪ, ಅವ್ರ ಹಸ್ತ ಕಾಣೋದಿಲ್ಲ, ಅವ್ರ ಪ್ರಭಾವ ಬೀರಿದಾರೆ ಅಂತ ಅನಿಸೋದಿಲ್ಲ. ಅದಕ್ಕೆ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಈ ಒಂದು ಪಟ್ಟಿ ಬಂದಾಗ ಇದನ್ನು ಸಹಿತ ಅದೇ ರೀತಿಯಾಗಿ ಹೇಳಿ ಇದು ಅಧಿಕಾರಿಗಳಿಂದ ಆದಿದ್ದು ಅಂತೇಳಿ ಈ ರೀತಿ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಅಶೋಕ್ ಅವರು ಹೇಳಿದ್ರಲ್ಲೇ
ಅರ್ಥದ. ಆದ್ರೆ ಇದೇ ಕಾಲಕ್ಕೆ ಇಡೀ ಸಹಿತ ತೀವ್ರವಾಗಿ ತನ್ನದಲ್ಲದ ಕ್ಷೇತ್ರದಲ್ಲಿ ಬಂದ ತಾನು ತನಿಖೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ ಅದ. ಹೀಗಾಗಿ ಈ ಇಡೀ ಒಂದು ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಒಂದಿಷ್ಟೇನು RTI ಒಳಗೆ ಅದು ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ಏನಾದರೂ ಒಂದು ಸ್ವಲ್ಪ ಇನ್ಕಮ್ RTI ರಿಪೋರ್ಟ್ದೊಳಗೆ ಏನಾದರೂ ಅದಕ್ಕೆ ಸಂಬಂಧಿಸಿದಂಥ ತಪ್ಪುಗಳು ಬಂದ್ರೆ ಈ ಮಾಹಿತಿ ಹಕ್ಕಿನ ಹೋರಾಟಗಾರರು ಈ ದಿಶೆಯಲ್ಲಿ ಮುಂದಿನ ಹೆಜ್ಜೆ ಇಡಬೇಕಾ ಇಡಬಾರದ ಅಂತೇಳಿ. ಯಾಕಂದ್ರೆ ಇದನ್ನ ಇದ್ದವರ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗಾರರು ಜಾರ್ಜ್ ಯಾರು ಇದ್ದಾರೆ ಅವರೆಲ್ಲ ಕುಡ್ಕೊಂಡು KG ಜಾರ್ಜ್ ಇವರು ಎಲ್ಲ ಕುಡ್ಕೊಂಡು ಇದನ್ನ ಮಾಡಿದಾರ. ಇದು ಒಳ್ಳೆ ಕೆಲಸ ಇದ್ರು ಸಹಿತ ರಿಸಲ್ಟ್ ಮಾತ್ರ ಇಲ್ಲಿ ಏನಪ್ಪ ಅಂದ್ರೆ ಎರಡದು ನಡಕ್ಕೆ ನಿಂತು ಬಿಟ್ಟದ. ಆದ್ರೆ ಇಲ್ಲಿ ಮಾತ್ರ ಮುಡಾದಲ್ಲಿ ಹಗರನಾಗಿದ್ದೀನಿ ಸುಳ್ಳಲ್ಲ, 5,000-6,000 ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ. ಅದಕ್ಕೆ ಕಾರಣಕರ್ತರು ಯಾರು ಅಂದಾಗ ಇಡೀ ಎಲ್ಲ ಸಮುದಾಯನೂ ಆಗಿ ಹೋಗ್ಬಿಡ್ತದೆ. ಎಲ್ಲರೂ ಇವತ್ತು ರಾಜಕಾರಣಿಗಳು ನಿವೇಶನಗಳು ಇದ್ದಾವ, ಅಧಿಕಾರಿಗಳದ್ದು ನಿವೇಶನಗಳು ಇದ್ದಾವ, ಒಂದಿಷ್ಟು ಕೆಲವೊಂದು ಕಾಂಗ್ರೆಸ್ ಸಮಯದಲ್ಲಿ ಆಗಿದ್ದು ಅದಾವ, ಇನ್ನು ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ BJP ಸಮಯದಲ್ಲಿ ಆಗಿದ್ದು ಅದಾವ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಆ ಮುಡಾ ಜಮೀನನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿದ್ದಂಥ ಎಲ್ಲರಿಗೂ ಶಿಕ್ಷೆ ಆಗಬೇಕಾಗಿದೆ ಯಾರೇನು ಮಾಡಿದ್ದಾರೆ ಹಂಗೆ. ಅದ್ರ ಜೊತೆಗೆ ಇವ್ರಿಗೂ ಆಗಲಿ ಸಿದ್ದರಾಮಯ್ಯನವ್ರಿಗಾಯ್ತು, ಸಿದ್ದರಾಮಯ್ಯನ ಭಾವಗಾಯ್ತು ಅಥವಾ ಪಾರ್ವತಿ ಅಮ್ಮನವ್ರಿಗಾಯ್ತು, ಯಾಕೆ ತಪ್ಪು ಯಾರಿಂದಲೂ ಆಗಲಿ ಅದಕ್ಕೆ ಶಿಕ್ಷೆ ಆಗ್ಬೇಕಲ್ಲ. ಆಲ್ರೆಡಿ ಸಿದ್ದರಾಮಯ್ಯನವ್ರು ಇದೆಲ್ಲ ಗೊತ್ತಿದ್ದನ ಅವರು ಏನು ಮಾಡಿದ್ದಾರೆ ಅತಿ ಬುದ್ಧಿವಂತಿಕೆಯಿಂದ ಪಾರ್ವತಿ ಅವರ ಭೂಮಿಯನ್ನು ಮರಳಿ ವಾಪಸ್ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನು ನಮ್ದು 50-60 ಕೋಟಿ ರೂಪಾಯಿ ಕಿಮ್ಮತ್ತಾಗಿತ್ತು ನಾವು ಹೊಳೆ ಕೊಟ್ಟಿವಿ ಅಂತೆ. ಯಾಕಂದ್ರೆ ಅದನ್ನು ಮೈ ಮೇಲೆ ಬಂದು ತಮ್ಮನ್ನ ಏನಪ್ಪ ಅಂದ್ರೆ ತೊಂದರೆ ಕೊಡಬಹುದು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮುಡಾ ಕೇಸಿನಿಂದಾಗೆ ಮತ್ತಷ್ಟು ಇದು ಒಂದೆಡೆ ಲೋಕಾಯುಕ್ತರು ಈಗಾಗಲೇ ರಿಪೋರ್ಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಇವರಂತೂ ಖುಲ್ಲಾಗಿದ್ದಾರೆ, ಚಾರ್ಜ್ ಶೀಟ್ ಅವ್ರ ಮೇಲೆ ಇಲ್ಲ. ಆದ್ರೆ ಇದು ಸುಲಭವಾಗಿ ಮುಚ್ಚುವಂಥ ಕೇಸ್ ಆಗುವುದಿಲ್ಲ. ಯಾಕಂದ್ರೆ ಭಾಳಷ್ಟು ದೀರ್ಘವಾಗಿ ಈಗಾಗಲೇ ಕೆಂಗೇರಿಯಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ BJP ಮತ್ತು JDS ಅವರು ಸಾಕಷ್ಟು ಧ್ವನಿ ಎತ್ತಿದ್ದಾರೆ, ಸೌಂಡ್ ಮಾಡಿದ್ದಾರೆ. ಹೀಗಾಗಿ ಇದು ಸುಲಭವಾಗಿ ಮುಚ್ಚಿಡುವಂಥದ್ದಲ್ಲ. ಆದ್ರೆ ಅದನ್ನು ದಿನಕ್ಕೆ ಬಿಟ್ಟು ಬಿಡ್ತಾರೆ, ಅದು ಮುಂದೆ ಹೋಗ್ರಪ್ಪ ಅನ್ನೋಂಗೆ ಇವರೆಲ್ಲರೂ ಬಿಟ್ಟು ಇಂದಿಲ್ಲ ಮುಚ್ಚಿ ಹೋಗಿಬಿಡ್ತದೆ. ಕೇಸಲ್ಲಿ ಶಿಕ್ಷೆ ಆಗೋದು ಭಾಳ ಕಡಿಮೆ ಅದ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಆದ್ರೆ ಅದನ್ನು ಅಷ್ಟು ಸುಲಭವಾಗಿ ED ಅವ್ರು ಬಿಟ್ಟು ಕೊಡ್ತಾರ ಅನ್ನೋದು ಮತ್ತೊಂದು ಪ್ರಶ್ನೆ ಅದ. ಯಾಕಂದ್ರೆ ED ಅವ್ರಿಗೆ ಹಿಂದಿರುವಂಥವ್ರು ಯಾರು ಈಗ ನಮಗೆ ಗೊತ್ತಿದ್ದು ಮೋದಿ ಸರ್ಕಾರ ಸೆಂಟ್ರಲ್ದು ಅವ್ರದಿಂದವ್ರು ಇದಕ್ಕೆ ಹಿಡಿದೇ ಬಿಡಪ್ಪ ಅಂತೇಳಿ. ಯಾಕಂದ್ರೆ CBIಗೆ ಎಂಟ್ರಿ ಆಗ್ಬೋದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಒಪ್ಪಿಕೊಳ್ಬೇಕಾಗ್ತದೆ. ಅದಕ್ಕೆ ED ತಂದು ಹಚ್ಚಿಬಿಟ್ಟಿದ್ದಾರೆ ಇದು. ಹೀಗಾಗಿ ಇವತ್ತು ನಮಗೇನಾಗ್ಬಿಟ್ಟದಪ್ಪ ಅಂದ್ರೆ ಈ ತನಿಖಾ ಸಂಸ್ಥೆಗಳ ಮೇಲೆ ರಾಜ್ಯ ಸರ್ಕಾರದ ದಿಂದಾಗಿ ಈಗ ನಿಮ್ಗೆ ಹಿಂದೆ ಗೊತ್ತದ ನಮ್ಮ ಯಾರ್ದು ಉಪಮುಖ್ಯಮಂತ್ರಿ DKC ಅವರು ಕೇಸ್ CBIದಿಂದ ಲೋಕಾಯುಕ್ತ ತರೋ ಪ್ರಯತ್ನ ಮಾಡಿದರು. ಅದು ಈಗ ನಿಮ್ಗೆ ಗೊತ್ತಿದ್ದ ವಿಷಯ ಅದ. ಈಗ ಸಿದ್ದರಾಮಯ್ಯರು ಲೋಕಾಯುಕ್ತ ಸೇರಿಸೋದು ಉಳಿಸ್ಕೊ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೊನೆಗೆ ಇವೆಲ್ಲ ತನಿಖಾ ಸಂಸ್ಥೆಗಳು ಹೆಸರು ಕೆಡಿಸ್ಕೊಳ್ಳುವಂಥ ಪ್ರಸಂಗ ಯಾರೂ ನಮ್ಮ ಸ್ಥಿತಿ ಇವತ್ತದ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದೇ ಸರ್ಕಾರ ಇರೋದು, ಸಿದ್ದರಾಮಯ್ಯ ಸರ್ಕಾರ ಇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಸತ್ಯ ಹೊರಗೆ ಬಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ವಾತಾವರಣ ಯಾವಾಗ ನಿರ್ಮಾಣ ಆಗ್ತದೆ ಮತ್ತು ನಮ್ಮ ತನಿಖಾ ಸಂಸ್ಥೆಗಳಿಗೆ ಪೂರ್ಣ ಸ್ವಾತಂತ್ರ್ಯ ಯಾವಾಗ ಸಿಗ್ತದೆ ಅನ್ನುವಂಥದ್ದು ಇವತ್ತಿನ ಬಹುದೊಡ್ಡ ಪ್ರಶ್ನೆ. ಯಾಕಂದ್ರೆ ಇವರೆಲ್ಲ ಗದ್ದಲ ನಡಕ ಸತ್ತು ಹೋಗ್ತಾ ಇದೆ ಅನ್ನೋದು ಅಷ್ಟು ಸತ್ಯ. ಅದಕ್ಕಾಗಿ ಮುಡಾದಿಂದ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡೋದು ತಪ್ಪ, ಅದೇ ಕಾಲಕ್ಕೆ ಇವನು ಪರ್ಪಸ್ಲಿ ಅದರ ಶಿಕ್ಷಿಸೋದು ತಪ್ಪ. ಏನು ನೈಜ ಸ್ಥಿತಿ ಏನಂತೆ ಅಂತ ಹೇಳಿ ಅದರಲ್ಲಿ ಯಾರ್ಯಾರು ಭಾಗಿ ಇದ್ದಾರೆ ಅವ್ರು ಎಲ್ಲರೂ ಶಿಕ್ಷೆ ಆಗುವಂಥದ್ದಾದ್ರೆ ಭಾಳ ಉತ್ತಮ. ಯಾರು ಇಲ್ಲ ಹೌದಪ್ಪ, ಅದು ಸಿದ್ದರಾಮಯ್ಯ ಇರಲಿ ಇನ್ನೊಬ್ಬರು ಇರಲಿ ಎಲ್ಲರೂ ಶಿಕ್ಷೆ ಆಗ್ಬೇಕು. ಅದು ಸಹಜ ನ್ಯಾಯ ಆಗಿರ್ಬೇಕು. ಸಹಜ ನ್ಯಾಯದ ನೆಲೆಗಟ್ಟಲ್ಲಿ ಆಗಲಿ. ತಪ್ಪಂತ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ರು. ಎಲ್ಲ ಇರಲಿಲ್ಲರಿ, ನಾವು ಹೋಗಿರಲಿ, ನಾವು ಪ್ರಭಾವ ಮಾಡಿರಲಿ, ಹಂಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಹಜ ಎಲ್ಲರಿಗೂ ಗೊತ್ತದ. ಯಾಕಂದ್ರೆ ನಿಮ್ಗೆ ಗೊತ್ತದ ಫಿಸಿಕ್ಸ್ ಸಿದ್ಧಾಂತ, ಒಂದು ವಸ್ತು ನಾವು ಇಟ್ಟಿರ್ತೀವಿ, ಆ ವಸ್ತು ಹೋದಾಗ ಮತ್ತೊಂದು ವಸ್ತು ತಂದು ಇಡಲಿಕ್ಕೆ ಆಗ್ತದೆ. ಹಾಗೆ ಇದು ಏನಪ್ಪ ಅಂತಂದ್ರೆ ಇವ್ರು ಮಾಡಿದಾಗ ಅದು ಮಾಡ್ತಾರೆ. ಇಲ್ಲ ಅಧಿಕಾರಶಾಹಿ ವರ್ಗದವರು ಅನಗತ್ಯ ಸಮಸ್ಯೆಗಳನ್ನು ಮೈ ಮೇಲೆ ಹಾಕೊಳ್ಳೋದಿಲ್ಲ. ಆದಷ್ಟು ಎಸ್ಕೇಪಿಸ್ಟ್ ಇರ್ತಾರೆ ಅವರು, ಅದರ ಪಲಾಯನವಾದಿಗಳು ತಪ್ಪಿಸ್ಕೊಂಡು ಹೋಗೋದ್ರಲ್ಲೇ ಬಾಯರು ಇರ್ತಾರೆ. ಅದು ಅನಿವಾರ್ಯವಾಗಿ ಇವತ್ತು ಮುಖ್ಯಮಂತ್ರಿ ಅದಾರನ್ನು ಕೂಡ ಅವರು ಸಿಕ್ಕಾಕೊಂಡು ತನಕ ಅಂತಾರೆ. ಅದು ಕೇಸ್ ಹಿಂದಿಲ್ಲ, ಹಂಗೆ ಬರೋದು ಹಿಂಗೆ ಬರೋದು ಮುಚ್ಚಿ ಹೋಗ್ತದೆ ಅನ್ನೋದು ಅಷ್ಟು ಸತ್ಯದ. ಮತ್ತು BJPಗೂ ಪೂರ್ಣ ಮಾಡೋದಕ್ಕೆ ಒಂದು ಇದು ಕೊರಿಗೆ ಹಸ್ತ ಇರ್ತಾರೋ ಅಷ್ಟೇ ಕಷ್ಟ ಅದ. ಯಾಕಂದ್ರೆ ಅವರಲ್ಲಿ ಸಾಕಷ್ಟು ತೊಂದರೆ ಇದ್ದಂಥವ್ರು, ತೊಂದರೆ ಅಂದರೆ ಭ್ರಷ್ಟಾಚಾರ ಸಿಗೋರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೂ ಇವ್ರು ಬೆನ್ನು ಹಾಕ್ತಾರೆ ಅಂತೇಳಿ ಒಂದಿಷ್ಟು ವಿರೋಧ ಮಾಡಿ ಮೌನ ಆಗ್ತಾರೆ. ಇದೇ ಈ ದೇಶದ ಇವತ್ತಿನ ಸ್ಥಿತಿ. ಇದು ಹಿಂಗೆ ನಡೆಸ್ತದೆ
ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. ಎಸ್ 16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.